ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಪಾಕಿಸ್ತಾನದ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲೇಬೇಕು. ಪಾಕಿಸ್ತಾನ ಪಾಲನೆ ಪೋಷಣೆ ಮಾಡ್ತಾ ಇರುವಂತ ಉಗ್ರರ ಮೇಲೆ ಅಟ್ಯಾಕ್ ಮಾಡಬೇಕು. ಉಗ್ರರು ಎಲ್ಲೆಲ್ಲಿ ಅಡಗಿ ಕೂತಿದಾರೋ ಹೊಕ್ಕಿ ಹೊಕ್ಕಿ ಹೊಡಿಬೇಕು ಅನ್ನೋ ನಿಟ್ಟಿನಲ್ಲಿ ಇಡೀ ಭಾರತದ ಜನ ಹೇಳ್ತಾ ಇದ್ದಾರೆ. ಅದಕ್ಕೆ ತಕ್ಕಂತೆ ಈಗಾಗಲೇ ನಮ್ಮ ಭಾರತವೂ ಕೂಡ ಸರ್ವಸನ್ನದ್ಧವಾಗಿದೆ. ಇದೆಲ್ಲದರ ನಡುವೆ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆಗಿದ್ದೇ ಆದ್ರೆ ಯಾರು ಸ್ಟ್ರಾಂಗ್ ಇದ್ದಾರೆ, ಯಾವ ದೇಶದ ಸ್ಟ್ರೆಂತ್ ಜಾಸ್ತಿ ಇದೆ ಅನ್ನೋ ಸಹಜವಾದಂತಹ ಪ್ರಶ್ನೆ ಸಾಮಾನ್ಯವಾಗಿ ಸಾಮಾನ್ಯ ಜನರಿಗೆ ಇದ್ದೇ ಇದೆ. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ಯುದ್ಧ 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 ಯುದ್ಧೋನ್ಮಾದ. ಭಾರತ ಪಾಕ್ ಮಧ್ಯೆ ವಾರ್ ಕಾರ್ಮೋಡ ಆಗಿರೋದು ಕಂಡ ಕೇಳರಿಯದಂತ ಮಹಾಯುದ್ಧ ಆಗೋದು ಫಿಕ್ಸ್. ಹಾಗಾದ್ರೆ ಭಯೋತ್ಪಾದಕ ಪ್ರೇಮಿ ಸದೆಬಡಿಯೋ ಮಹಾಯುದ್ಧ ಇದು. ಟೆರರಿಸ್ಟ್ಗಳ ಮಾಲೀಕ ಪಾಕಿಗೆ ಕೊನೆ ಹಾಡೋ ಮಹಾಯುದ್ಧ ಇದು. ರಕ್ತ ಹರಿಸಲು ಸಿದ್ಧರಾಗಿದ್ದಾರೆ ರಕ್ತದಾಹಿಗಳು. ಸರ್ವನಾಶ ಮಾಡಲು ಸರ್ವಸನ್ನದ್ಧರಾಗಿದ್ದಾರೆ ಪಾಪಿಗಳು. ಯುದ್ಧ ಎಲ್ಲ ಕಡೆಯೂ ಕೂಡ ಕೇಳಿ ಬರ್ತಾ ಇರೋದು ಪಾಕಿಸ್ತಾನವನ್ನ ಸದೆ ಪಡಿಬೇಕು. ಪಾಕಿಸ್ತಾನ ಮತ್ತೊಮ್ಮೆ ಭಾರತದ ತಂಟೆಗೆ ಬಾರದ ರೀತಿಯಲ್ಲಿ ಮಾಡಬೇಕು. ಕಂಡು ಕೇಳರಿಯದ ಮಹಾಯುದ್ಧ ಫಿಕ್ಸ್. ಹಾಗಾದ್ರೆ ಇದೇ ಆಗೋಗುತ್ತಾ ನಿರ್ಣಾಯಕ ಯುದ್ಧ. ಪಾಕಿಸ್ತಾನ ಅನ್ನೋ ದೇಶನೇ ಉಳಿಯೋದಿಲ್ವಾ? ಉಗ್ರ ಕ್ರಿಮಿ ಪಾಕಿ ಹುಟ್ಟಡಗಿಸೋ ಮಹಾಯುದ್ಧ ನಡೆದೇ ಬಿಡುತ್ತಾ? ಹಾಗಾದ್ರೆ ಭಯೋತ್ಪಾದಕ ಪ್ರೇಮಿ ಭಯೋತ್ಪಾದಕರನ್ನ ಹುಟ್ಟಾಕುವಂತ ದೇಶ ಪಾಕಿಸ್ತಾನವನ್ನ ಸದೆ ಬಿಡಬೇಕು ಅಂತ ಹೇಳಿ ಈಗಾಗಲೇ ನಮ್ಮ ದೇಶದ ಜನ ಮಾತನಾಡ್ತಾ ಇದ್ದಾರೆ. ಯಾವಾಗ ಪಹಲ್ಗಾಮ್ ಅಟ್ಯಾಕ್ ಆಯ್ತೋ ಅದಾದ ನಂತರ ಇಡೀ ಭಾರತದ ಕೂಗು ಒಂದೇ, ಪ್ರತೀಕಾರ. ಉಗ್ರರನ್ನ ಸದೆ ಬಡಿಬೇಕು, ಜೊತೆಗೆ ಉಗ್ರರನ್ನ ಕಾಪಾಡಿಕೊಳ್ತಾ ಇರುವಂತ ಪಾಕಿಸ್ತಾನದ ಹುಟ್ಟಡಗಿಸಬೇಕು ಅನ್ನೋದು ಇಡೀ ಭಾರತದ ಮಾತು. ಪರಮ ಪಾಪಿ ಪಾಕಿಸ್ತಾನಕ್ಕೆ ಈಗ ಕೇಡುಗಾಲ ಶುರು ನೋಡಿ. ಪರಮ ನೀಚ ಪಾಕಿಸ್ತಾನಕ್ಕೆ ಶನಿ ಕಾಟ ಶುರು ಆಗಿಬಿಟ್ಟಿದೆ. ಈ ಫೂಲ್ ಪಾಕಿಸ್ತಾನಕ್ಕೆ ಬೇಕಂತೆ ನ್ಯೂಕ್ಲಿಯರ್ ವಾರ್. ಪರಮಾಣು ಯುದ್ಧ ಬೇಕಂತೆ ಈ ಭಿಕಾರಿ ದೇಶಕ್ಕೆ. ನ್ಯೂಕ್ಲಿಯರ್ ವಾರ್ ಆದ್ರೆ ಮ್ಯಾಪ್ ನಿಂದಲೇ ಪಾಕಿಸ್ತಾನ ಕ್ಲಿಯರ್ ಆಗೋದು ಫಿಕ್ಸ್. ಅಣು ಯುದ್ಧವಾದ್ರೆ ಪಾಕಿಸ್ತಾನ ಸರ್ವನಾಶ ಆಗೋದು ಖಚಿತ ನೋಡಿ. ಇಂಡಿಯಾ ನ್ಯೂಕ್ಲಿಯರ್ ಪವರ್ಗೆ ಪಾಕ್ ಫಿನಿಶ್ ಫಿಕ್ಸ್. ತನ್ನ ಗುಂಡಿಯನ್ನೇ ತಾನೇ ತೋಡ್ಕೊಳ್ತಾ ಇದೆ ಪಾಕಿಸ್ತಾನ. ನ್ಯೂಕ್ಲಿಯರ್ ವಾರ್ ಬೇಕಂತೆ ಇವ್ರಿಗೆ. ಇತ್ತೀಚೆಗಷ್ಟೇ ಈ ಪಾಕಿನ ಸಚಿವ ಹನೀಫ್ ಅಬ್ಬಾಸ್ ಎನ್ನುವಾತ ನ್ಯೂಕ್ಲಿಯರ್ ವಾರ್ ಬೇಕು, ಎಲ್ಲ ಕೂಡ ಭಾರತದ ಕಡೆ ಮುಖ ಮಾಡಿ ಇಟ್ಟಿದೀವಿ, ಬಿಡೋದಿಲ್ಲ, ಭಾರತಕ್ಕಂತಾನೆ ನ್ಯೂಕ್ಲಿಯರ್ ವೆಪನ್ಗಳು ನಮ್ಮ ಹತ್ರ ಇದೆ ಅನ್ನೋದಾಗ ಹೇಳಿಕೆ ಕೊಡ್ತಾ ಇದ್ರು. ಆದ್ರೆ ಬಿಕಾರಿ ದೇಶ ಬುದ್ಧಿ ಇಲ್ಲ, ತಮ್ಮ ಗುಂಡಿನ ತಾವೇ ತೋಡ್ಕೊಂತಿದ್ದಾರೆ. ಉಗ್ರರನ್ನ ಬೆಳೆಸಿ ಪೋಷಣೆ ಮಾಡಿ ಇಂಥ ಹೀನ ಕೃತ್ಯವನ್ನ ಮಾಡಿಸ್ತಿದ್ದಾರಲ್ಲ ಇವರು ಭಾರತದ ಮೇಲೆ ಯುದ್ಧಕ್ಕೆ ಮುಂದಾಗ್ತಾರಂತೆ. ನ್ಯೂಕ್ಲಿಯರ್ ವಾರ್ ಅಂತೆ. ಆ ಮೂಲಕ ಇಂಡಿಯಾ ಪಾಕಿಸ್ತಾನವನ್ನ ಫುಲ್ ಕ್ಲಿಯರ್ ಮಾಡೋದು ಫಿಕ್ಸ್ ನೋಡಿ. ಭಾರತದ ನ್ಯೂಕ್ಲಿಯರ್ ಪವರ್ ಮುಂದೆ ಪಾಕ್ ಜಸ್ಟ್ ಒಂಥರ ಧೂಳು, ಡಸ್ಟ್ ಅಷ್ಟೇ, ಏನೇನೂ ಅಲ್ಲ. ಭಾರತದ ಮುಂದೆ, ಭಾರತದ ಪವರ್ ಮುಂದೆ ಪಾಕಿಸ್ತಾನ. ನ್ಯೂಕ್ಲಿಯರ್ ವಾರ್ಗೆ ನಿಂತ್ರೆ ಇಂಡಿಯಾನೇ ದಿ ಕಿಂಗ್.
ಭಾರತದ ಬತ್ತಳಿಕೆಯಲ್ಲಿರೋ ವೆಪನ್ ಬಳಸಿದ್ರೆ ಪಾಕ್ ಫಿನಿಶ್ ಆಗೋದು ಗ್ಯಾರಂಟಿ. ಹಾಗಾದ್ರೆ ಭಾರತದ ಬಳಿ ಇರುವಂತ ರಣಭಯಂಕರ ಅಸ್ತ್ರಗಳೇನು? ಭಾರತದ ನ್ಯೂಕ್ಲಿಯರ್ ಪವರ್ ಮುಂದೆ ಪಾಕ್ ಜಸ್ಟ್ ಡಸ್ಟ್ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಆದ್ರೂ ಕೂಡ ತುಂಬಾ ಹಾರಾಡ್ತಾರೆ ಪಾಕಿಸ್ತಾನದವರು. ನ್ಯೂಕ್ಲಿಯರ್ ವಾರ್ಗೆ ನಿಂತು ಬಿಟ್ರೆ ಇಂಡಿಯಾನೇ ರಾಜ ಅನ್ನೋದನ್ನ ಎಲ್ಲರೂ ಕೂಡ ಹೇಳ್ತಾರೆ. ಭಾರತದ ಬಳಿ ಇರೋ ಸೂಪರ್ ಪವರ್ ಅಸ್ತ್ರಗಳು ಯಾವ್ಯಾವು? ಹಾಗಾದ್ರೆ ಭಾರತದ ಬತ್ತಳಿಕೆಯಲ್ಲಿರೋ ವೆಪನ್ ಬಳಸಿದ್ರೆ ಪಾಕ್ ಫಿನಿಶ್ ಆಗೋದು ಗ್ಯಾರಂಟಿ. ಹಾಗಾದ್ರೆ ಭಾರತದ ಬಳಿ ಇರುವಂತಹ ರಣಭಯಂಕರ ಅಸ್ತ್ರಗಳೇನು? ಇದು ಈಗಿರುವಂತ ಪ್ರಶ್ನೆ. ಪದೇ ಪದೇ ಪಾಕಿಸ್ತಾನದ ಅಸಲಿ ಉಗ್ರರೇನಿದಾರಲ್ಲ, ಅಂದ್ರೆ ಅಲ್ಲಿನ ರಾಜಕಾರಣಿಗಳೇನಿದಾರಲ್ಲ, ಮಾಜಿ ಸಚಿವರುಗಳು, ಹಾಲಿ ಸಚಿವರುಗಳು, ಇವರೆಲ್ಲರೂ ಕೂಡ ಹೇಳ್ತಾ ಇರೋದು ನ್ಯೂಕ್ಲಿಯರ್ ಯುದ್ಧಕ್ಕೆ ನಾವು ಕೂಡ ರೆಡಿ ಆಗಿದ್ದೀವಿ ಅಂತ ಹೇಳಿ. ಹಾಗಾಗಿನೇ ಈ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರೋದು. ನೋಡಿ, ನ್ಯೂಕ್ಲಿಯರ್ ಪವರ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಕೊಡ್ತಾ ಹೋಗ್ತೀವಿ. ಅಖಿಲೇಶ್, ಬಹಳ ಪ್ರಮುಖವಾಗಿ ಈ ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಭಾರತ ಆರೋಪವನ್ನ ಮಾಡುತ್ತೆ ಇದರ ಹಿಂದೆ ಪಾಕಿಸ್ತಾನನೇ ಇದೆ ಅಂತ. ಆದ್ರೆ ಅದನ್ನ ಅವರು ತಗೊಳ್ಳೋದಕ್ಕೆ ರೆಡಿ ಇಲ್ಲ. ಇಡೀ ಜಗತ್ತೇ ಹೇಳ್ತಾ ಇದೆ, ಅಮೆರಿಕ ಕೂಡ ಒಪ್ಕೊಂಡಿದೆ, ಅವರು ಉಗ್ರಗಾಮಿಗಳೇ ಅಟ್ಯಾಕ್ ಮಾಡಿರೋದು, ಜೊತೆಗೆ ಪಾಕಿಸ್ತಾನನೇ ಅವರನ್ನ ಸಾಕಿ ಸಲುತ್ತಾ ಇರೋದು ಅಂತ. ಲಷ್ಕರ್ ಎ ತೊಯ್ಬಾ ಅಂತ ಮುಂದೆ ಬಂದಿದ್ರು. ಹೌದು, ಎಸ್. ನೋಡಿ, ನ್ಯೂಕ್ಲಿಯರ್ ಪವರ್ ಎಷ್ಟು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಭಾರತ 180 ಅಣು ಬಾಂಬ್ ಇದೆ ಭಾರತದ ಬಳಿ. ಇನ್ನು ಪಾಕಿಸ್ತಾನದ ಬಳಿ ಎಷ್ಟಿದೆ? 170 ಅಣು ಬಾಂಬ್ ಇದೆ. 2024 ಲೆಕ್ಕ ಹೇಳ್ತಾ ಇದ್ದೀವಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನಪ್ಪಾ ಅಂತ ಅಂದ್ರೆ 2024ಕ್ಕಿಂತ ಮುಂಚೆ ಭಾರತಕ್ಕಿಂತ ಹೆಚ್ಚು ಅಣು ಬಾಂಬ್ ಹೊಂದಿದ್ದು ಪಾಕಿಸ್ತಾನ. ಆದ್ರೆ 2024 ಬಂದಾಗ ಪಾಕಿಸ್ತಾನಕ್ಕಿಂತ ಹೆಚ್ಚು ಅಣು ಬಾಂಬ್ ಹೊಂದಿರೋದು ನಮ್ಮ ಭಾರತ. ಅಂದ್ರೆ ಇಲ್ಲಿಯೂ ಕೂಡ ಭಾರತವೇ ಸ್ಟ್ರಾಂಗ್ ಇದೆ. ಅಣು ಬಾಂಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತದ ಬಳಿ 180 ಇರೋದು, ಪಾಕಿಸ್ತಾನದ ಬಳಿ 170 ಇದೆ. ಅಂದ್ರೆ ಅಲ್ಲಿಗೆ ಪಾಕಿಸ್ತಾನ ಯಾವ ಒಂದು ಗಟ್ಟಿತನದಿಂದ ಮಾತನಾಡುತ್ತೋ, ಯಾವ ಹುಬ್ಬತನದಿಂದ ಮಾತನಾಡುತ್ತೋ ಅನ್ನೋದು ಅವರಿಗೆ ಗೊತ್ತಾಗ್ಬೇಕು. ಯಾಕೆಂತ ಹೇಳಿದ್ರೆ ಭಾರತವನ್ನ ಅಥವಾ ಭಾರತಕ್ಕೆ ಹೋಲಿಕೆ ಮಾಡೋದಕ್ಕೆ ಅವ್ರಿಗೆ ಯಾವುದ್ರಲ್ಲೂ ಕೂಡ ಸರಿಸಮಾನ ಇಲ್ಲ. ಹಾಗಾಗಿನೇ ಭಾರತದ ಬಳಿ ಇರುವಂತ ಅಣು ಬಾಂಬ್ ನೋಡಿದ್ರೇನೆ ಪಾಕಿಸ್ತಾನ ಭಯ ಪಡಬೇಕು. ಒಂದ್ ಕಡೆ ಅವ್ರು 170 ಇದ್ರೆ ಭಾರತದಲ್ಲಿ 180 ಅಣು ಬಾಂಬ್ಗಳಿದಾವೆ. ಹಾಗಾಗಿನೇ ಪಾಕಿಸ್ತಾನದ ಈ ಸಚಿವರುಗಳು ಪದೇ ಪದೇ ಏನ್ ಹೇಳ್ತಾ ಇರ್ತಾರೆ, ಯುದ್ಧಕ್ಕೆ ನಾವು ರೆಡಿ ಅಂತ. ಈ ಹಿಂದೆ ರಾಜಸ್ಥಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದ್ಸಲ ಹೇಳಿದ್ರು, ನಮ್ಮ ಹತ್ರನು ನ್ಯೂಕ್ಲಿಯರ್ ವೆಪನ್ ಇದೆ, ದೀಪಾವಳಿಗೆ ನಾವು ಇಟ್ಟಿದ್ದಲ್ಲ ಅಂತ ಈ ಹಿಂದೆ ಹೇಳಿದ್ರು. ಸೊ ಅದನ್ನ ಮರ್ತಿರ್ಬೇಕಾ ಆ ಮಾತುಗಳನ್ನ. ಈಗ ನೆನಪು ಮಾಡ್ಕೊಂಡ್ರೆ ಪಾಕಿಸ್ತಾನಕ್ಕೆ ಒಳ್ಳೇದು. ಯಾಕಂದ್ರೆ ಅವ್ರ ಗುಂಡಿನ ಅವರೇ ದಗದಗ ಅಂತ ತೋಡ್ಕೊಂತಿದ್ದಾರೆ. ನಿಜ. ಸೊ ಆ ನಿಟ್ಟಿನಲ್ಲಿ ನ್ಯೂಕ್ಲಿಯರ್ ವಾರ್ ಅಷ್ಟು ಸುಲಭದ ಮಾತು ಅಲ್ವೇ ಅಲ್ಲ. ಬಟ್ ಈಗ ಕಾಲ ಕೆರ್ಕೊಂಡು ವಿನಾಶಕಾಲೇ ವಿಪರೀತ ಬುದ್ಧಿ ಅನ್ನುವಂತ ನಿಟ್ಟಿನಲ್ಲಿ ಪಾಕಿಸ್ತಾನ ಈಗ ಮತ್ತೆ ಕಾಲ ಕೆರ್ಕೊಂಡು ಮುಂದಾಗ್ತಿದ್ದಾರೆ. ಹಾಗಾಗಿ ಬಹಳ ಸ್ಪಷ್ಟವಾಗಿ ಗೊತ್ತಾಯ್ತು, ನ್ಯೂಕ್ಲಿಯರ್ ವಾರ್ ಆದ್ರೆ ಆಗಬಾರ್ದು ಅಂತ ಇದು. ಬಟ್ ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು. ಬಟ್ ಇಲ್ಲಿ ಆ ಲೆಕ್ಕಾಚಾರಗಳು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಇನ್ನು ಯುದ್ಧ ಮಾಡಿದ್ರೆ ಭಾರತದಲ್ಲಿರುವಂತಹ ಬಲಾಬಲಗಳು ಏನಂತ ನಾವು ನೋಡ್ತಾ ಇದ್ವಿ. ಅಲ್ಲಿ ಪೃಥ್ವಿ 1, 2 and 3 ಇದು ಏನಂಗಂತಂದ್ರೆ ಒಂದು ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದೆ. ಸೊ ಹಾಗಾಗಿ ನೇರವಾಗಿನೇ ಅವ್ರನ್ನ ಸದೆ ಬಡಿಯೋದಕ್ಕೆ ನಾವಿಲ್ಲಿ ಬಳಸಬಹುದು. ಶಾರ್ಟ್ ರೇಂಜ್ ನಲ್ಲಿ ಅಂದ್ರೆ 150ರಿಂದ 600 ಕಿಲೋಮೀಟರ್ ಅಷ್ಟು ಗುರಿಯನ್ನ ತಲುಪುವಂತ ಸಾಮರ್ಥ್ಯ ಇದೆ. ಸೊ ಹಾಗಾಗಿ ನೇರವಾಗಿ ಬಂದಂತಂದ್ರೆ ಹೊರಡ್ದು ಉರುಳಿಸಬಹುದು. ಇನ್ನು ಶಾರ್ಟ್ ರೇಂಜ್ ಆಗಿದೆ. ಸೊ ಪೃಥ್ವಿ 1, 2 ಇವೆಲ್ಲವನ್ನ ಅಭಿವೃದ್ಧಿ ಪಡಿಸಲಾಗಿದೆ ಭಾರತದಲ್ಲಿ. ಆ ನಿಟ್ಟಿನಲ್ಲಿ ಪಾಕಿಸ್ತಾನಕ್ಕೆ ಒಂದು ಟಫ್ ಫೈಟ್ ಅಂತ ಅವ್ರಿಗಂತೂ ಸಾಧ್ಯವೇ ಇಲ್ಲ. ಇದು ಪೃಥ್ವಿ 1, 2 and 3 ಇದು ನಮ್ಮ ಬಳಿ ಇರುವಂತ ಅಸ್ತ್ರಗಳು. ಜಸ್ಟ್ ಇಮ್ಯಾಜಿನ್, 150ರಿಂದ 600 ಕಿಲೋಮೀಟರ್ನಷ್ಟು ಗುರಿ ತಲುಪುವಂತ ಸಾಮರ್ಥ್ಯ ಇದೆ ಪೃಥ್ವಿ 1, 2 and 3ಗೆ. ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಇದು. ಏನೋ ಶೌರ್ಯ ಇದೆ, ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಇದು. ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಶೌರ್ಯ 700ರಿಂದ 1900 ಕಿಲೋಮೀಟರ್ ದೂರದ ಟಾರ್ಗೆಟ್ ತಲುಪುವಂತ ಸಾಮರ್ಥ್ಯ ಶೌರ್ಯ ಮಿಸೈಲ್ಗಿದೆ. ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಇದು. ನಾವು ಭಾರತದ ಬಳಿ ಏನೆಲ್ಲ ಸ್ಟ್ರೆಂತ್ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಯಾವೆಲ್ಲ ಆಯುಧಗಳಿದಾವೆ, ಯಾವೆಲ್ಲ ಮಿಸೈಲ್ಗಳಿದಾವೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. 700ರಿಂದ 1900 ಕಿಲೋಮೀಟರ್ ದೂರದ ಟಾರ್ಗೆಟ್ ಅನ್ನ ತಲುಪಬಲ್ಲಂತ ಶಕ್ತಿ ಈ ಶೌರ್ಯ ಮಿಸೈಲ್ಗೆ ಇದೆ. ಅದಾದ ನಂತರ ಅಗ್ನಿ ಇದೆ.
ಎಸ್ ನೆಕ್ಸ್ಟ್ ನೋಡೋದಾದ್ರೆ ಅಗ್ನಿ 1P234 ಈ ಮಿಸೈಲ್ಗಳು ಹೆಂಗಂತಂದ್ರೆ ಇದು 700ರಿಂದ 5,000 ಕಿಲೋಮೀಟರ್ ಗುರಿ, ಈ ಗುರಿಯನ್ನ ಇಟ್ಕೊಂಡು ಹೊಡೆದು ಬಿಸಾಕಬಹುದು. ಅವಾಗ ಶಾರ್ಟ್ ರೇಂಜ್ ನೋಡಿದ್ವಿ, ಅದಾದ್ಮೇಲೆ ನಾವು ಶೌರ್ಯವನ್ನ ನೋಡಿದಾಗ ಇದು ಮೀಡಿಯಂ ರೇಂಜ್ ಇದೆ. ಬಟ್ ಅಗ್ನಿ ಮಿಸೈಲ್ ಏನಿದೆಯಲ್ಲ ಇದು ಬಹಳಷ್ಟು 700 ಇಂದ ಹಿಡಿದು 5,000 ಕಿಲೋಮೀಟರ್ ವರೆಗೂ ಕೂಡ ಟಾರ್ಗೆಟ್ ಮಾಡಿ ಆ ಲೊಕೇಶನ್ ಅನ್ನ ಫಿಕ್ಸ್ ಮಾಡಿ ಹೊಡೆದು ಬಿಸಾಕುವಂತ ಸಾಮರ್ಥ್ಯ ಇದೆ. ಇದು ನಮ್ಮ ದೇಶದಲ್ಲಿ DRDO ಇದನ್ನ ಅಭಿವೃದ್ಧಿ ಪಡಿಸಿರೋದು. ಸಾಕಷ್ಟು ಪರೀಕ್ಷೆ ಮಾಡಿ ಕ್ಷಿಪಣಿಗಳನ್ನ ಲೆಕ್ಕಾಚಾರ ಹಾಕಿ ನಮ್ಮ ದೇಶದಲ್ಲೇ ಲೆಕ್ಕಾಚಾರಗಳ ಹಾಕಿ ಇದನ್ನ ನಿರ್ಮಿಸಿರೋದು. ಸೊ ಹಾಗಾಗಿ ಗುರಿಯನ್ನ ತಲುಪುತ್ತೆ, ಹೊಡೆದು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರುವಂತ ಎನಿಮಿಯನ್ನ ಟಾರ್ಗೆಟ್ ಅನ್ನ ಫಿನಿಶ್ ಮಾಡುವಂತ ಸಾಮರ್ಥ್ಯ ಇದೆ. ಅಗ್ನಿ ಅನ್ನೋದು ಕೂಡ ಒಂದು ಅಸ್ತ್ರ. ಇದು ಭಾರತದ ಬಳಿ ಇರುವಂತ ಮಿಸೈಲ್ ಅಗ್ನಿ 1, 2, 3, 4 ಅಂದ್ರೆ 4 ಇದಾವೆ ಮಿಸೈಲ್ಗಳು. 700ರಿಂದ 5,000 ಕಿಲೋಮೀಟರ್ ಹೋಗುವಂತ ಟಾರ್ಗೆಟ್ ಇರುವಂತ ಸಾಮರ್ಥ್ಯ ಇರೋದು. ಇನ್ನು ಅಗ್ನಿ 5, ಅಗ್ನಿ 1, 2, 3, 4 ನೋಡಿದ್ವಿ. ಅಗ್ನಿ 5 ಇದು ಮಿಸೈಲ್ 7,000ದಿಂದ 8,000 ಕಿಲೋಮೀಟರ್ ಟಾರ್ಗೆಟ್ ರೇಂಜ್ ಫಿಕ್ಸ್ ಮಾಡಿ ಹೊಡೆದು ಹಾಕಬಲ್ಲಂತ ಸಾಮರ್ಥ್ಯ ಇದೆ. ಇದರಿಂದ ಪಾಕಿಸ್ತಾನ ಮತ್ತು ಚೀನಾಗೂ ಕೂಡ ನಡುಕ ಶುರುವಾಗಿದೆ. ಈ ಪಾಕಿಸ್ತಾನ ಮತ್ತು ಭಾರತ ಅಂತ ಬಂದಂತ ಸಂದರ್ಭದಲ್ಲಿ ಸೆಂಟ್ರಲ್ ಒಂದು ದೇಶ ಬರುತ್ತೆ, ಅದು ಚೀನಾ. ನರಿ ಬುದ್ಧಿ ಚೀನಾ ಅಂದ್ರೆ ಭಾರತದ ವಿರುದ್ಧ ಪಾಕಿಸ್ತಾನಿಯರನ್ನ ಎತ್ತಿ ಕಟ್ಟುವಂತ ಕೆಲಸವನ್ನ ಈ ಪಾಪಿ ಚೀನಾ ಮಾಡುತ್ತೆ. ಅವ್ರೇನ್ ಹೇಳ್ತಾರೋ ಆ ರೀತಿಯಾಗಿ ಎಂಜಲು ತಿನ್ನುವಂತ ಪಾಕಿಸ್ತಾನದವರು ಮಾಡ್ತಾರೆ. ಹಾಗಾಗಿನೇ ಪದೇ ಪದೇ ಸಿಕ್ಕಾಕೊಳ್ತಾರೆ, ಒದೆ ತಿಂತಾರೆ, ಓಡ್ ಹೋಗ್ತಾರೆ. ಸಕಲೇಶ್, ಅಗ್ನಿ 6 ನೋಡ್ತಾ ಇದ್ವಿ. ಇದು 10,000ದಿಂದ 12,000 ಕಿಲೋಮೀಟರ್ ಟಾರ್ಗೆಟ್ ರೇಂಜ್ ಅನ್ನ ಹೊಂದಬಹುದು. ಹಾಗಾಗಿ ಇಂಡಿಯಾದ ನ್ಯೂಕ್ಲಿಯರ್ ಪವರ್ಗೆ ಇದೊಂದು ಬಹಳಷ್ಟು ಸಾಕ್ಷಿ. ಇದು ಆಗ್ಲೇ ನೋಡ್ತಿದ್ವಿ ಶಾರ್ಟ್ ರೇಂಜ್ ಹೆಂಗ್ ಕೆಲಸ ಮಾಡುತ್ತೆ, ಮೀಡಿಯಂ ರೇಂಜ್ ಹೆಂಗ್ ಕೆಲಸ ಮಾಡುತ್ತೆ. ಹಾಗೆ ಅಗ್ನಿ 6 ಬಹಳಷ್ಟು ಅಡ್ವಾನ್ಸ್ ಟೆಕ್ನಾಲಜಿಯನ್ನ ಹೊಂದಿದೆ. ಇದು 10,000ದಿಂದ 12,000 ಕಿಲೋಮೀಟರ್ ಅಂದಾಜ್ ಮಾಡ್ಕೊಳ್ಳಿ ಎಷ್ಟರ ಮಟ್ಟಿಗೆ ಭಾರತದ ಶಕ್ತಿ ಇದೆ. ಟಾರ್ಗೆಟ್ ಅನ್ನ ನೀಟಾಗಿ ಲಾಕ್ ಮಾಡಿ ಇಂಡಿಯಾ ನ್ಯೂಕ್ಲಿಯರ್ ಪವರ್ಗೆ ಇದು ಅತ್ಯಂತ ಒಂದು ಪ್ಲಸ್. ಇದು ಹೌದು, ಲೆಕ್ಕಾಚಾರವೇ ಇಲ್ಲ. ಹಾಗಾಗಿನೇ ಬಹಳ ಅದ್ಭುತವಾಗಿರುವಂತಹ ಅತ್ಯಾಧುನಿಕವಾಗಿರುವಂತಹ ಟೆಕ್ನಾಲಜಿ ಅಗ್ನಿ 6 ಅನ್ನ ಅಭಿವೃದ್ಧಿ ಪಡಿಸಲಾಗಿದೆ. 10,000ದಿಂದ 12,000 ಕಿಲೋಮೀಟರ್ ಟಾರ್ಗೆಟ್ ರೇಂಜ್ ಫಿಕ್ಸ್ ಮಾಡ್ಕೊಳ್ಳುತ್ತೆ ಅಂತ ಅಂದ್ರೆ ಎಲ್ಲ ಇದ್ರೂ ಕೂಡ ಬಿಡಲ್ಲ ಅಂತ ಅರ್ಥ. ಎಕ್ಸಾಕ್ಟ್ಲಿ. ಇನ್ನು ಸೂರ್ಯಾಸ್ತ್ರ ಮಿಸೈಲ್ ತಯಾರಾಗ್ತಿರೋ ಮಿಸೈಲ್ ಇದು. 16,000 ಕಿಲೋಮೀಟರ್ ದೂರದವರೆಗಿನ ಟಾರ್ಗೆಟ್ ಅನ್ನ ರೀಚ್ ಮಾಡಬಲ್ಲಂತ ಒಂದು ಸಾಮರ್ಥ್ಯ ಈ ಸೂರ್ಯ ಮಿಸೈಲ್ ಇದೆ. ಇನ್ನೂ ತಯಾರಾಗ್ತಾ ಇದೆ. ತಯಾರಾದ್ರೆ ಭಾರತದ ಬಲ ಮತ್ತಷ್ಟು ಹೆಚ್ಚಾಗುತ್ತೆ, ಅದರಲ್ಲಿ ಅನುಮಾನನೇ ಇಲ್ಲ. ಬರೋಬ್ಬರಿ 16,000 ಕಿಲೋಮೀಟರ್ ದೂರದವರೆಗಿನ ಟಾರ್ಗೆಟ್ ಫಿಕ್ಸ್ ಮಾಡಿ ಹೊಡೆದು ಹಾಕಬಲ್ಲಂತ ಸಾಮರ್ಥ್ಯ ಸೂರ್ಯನಿಗಿದೆ. ಸೂರ್ಯ, ನಮ್ಮ ಸೂರ್ಯ ದೇವನಿಗೆ ಎಷ್ಟು ಶಕ್ತಿ ಇದೆಯೋ ಈ ಮಿಸೈಲ್ಗೂ ಕೂಡ ಅಷ್ಟೇ ಶಕ್ತಿ ಇದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಜಸ್ಟ್ ಇಮ್ಯಾಜಿನ್, ಒಂದು ಕಡೆ ನಿಂತ್ಕೊಂಡು 16,000 ಕಿಲೋಮೀಟರ್ ಟಾರ್ಗೆಟ್ ಇಟ್ಟು ಉಡಾಯಿಸಿಬಿಟ್ರೆ ಅಲ್ಲಿ ಎಲ್ಲೇ ಇದ್ರೂ ಕೂಡ ಡಮ್ ಡಮಾರ. ಹೆಸರೇ ಹೇಳ್ತಾ ಇದೆ ಭಸ್ಮ. ಸೂರ್ಯನ ಕಿಡಿಗೆ ಭಸ್ಮ ಆಗೋದು ಬಹಳ ಕ್ಲಿಯರ್ ಆಗುತ್ತಾ ಆಗ್ತಾ ಇದೆ.